7ನೇ ತರಗತಿ ಕನ್ನಡ ಪದ್ಯಭಾಗ 1 ಉತ್ತರಿ ಹಾಡು ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಶ್ರೀ ಪಂಚೆ ಮಂಗೇಶರಾವ್. ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಚೆ ಮಂಗೇಶರಾವ್ ಅವರು ಸಾಮಾನ್ಯ ಶತ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಜನಿಸಿದರು. ಮಕ್ಕಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಉತ್ತರಿ ಹಾಡು, ನಾಗರ ಆವೆ, ಕೋಟಿ ಚೆನ್ನಯ್ಯ, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸಾಮಾನ್ಯ ಶತ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಉತ್ತರ: ಕಾವೇರಿಯು ಮುಗಿಲಿನಲ್ಲಿ ಮಿಂಚಿನಂತೆ ಹೊಳೆದು ಹೊಳೆಯುತ್ತಾಳೆ. ಪ್ರಶ್ನೆ 2. ಸೋಲು ಸಾವರಿಯದವರು ಯಾರು? ಉತ್ತರ: ಸೋಲು ಸಾವರಿಯದವರು ಹುಲಿಯ ಹಾಲನ್ನು ಸವೆದು ಬೆಳೆದವರಾದ ಕೊಡಗಿನ ಹಿರಿಯರು, ಅಂದರೆ ಕೊಡವರು. ಪ್ರಶ್ನೆ 3. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ? ಉತ್ತರ: ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯ ಪರ್ಯಂತ ಬೆಳೆದು ನಿಂತಿದೆ. ಪ್ರಶ್ನೆ 4. ಕಾವೇರಿಯ ತವರು ಮನೆ ಯಾವುದು? ಉತ್ತರ: ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ಪವಿತ್ರ ಭೂಮಿಯಾದ ಕೊಡಗು ಕಾವೇರಿ ತಾಯಿಯ ತವರು ಮನೆಯಾಗಿದೆ. ಪ್ರಶ್ನೆ 5. ಯಾವ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಬೇಕು? ಉತ್ತರ: ಚಿಮ್ಮಿ ಹಾರುವ ಪಾತರೆ ಕೋಲ ಹೊಯ್ಲಿಗೆ ಕುಣಿವ ಪದವು ಹೊರ ಹೊಮ್ಮಬೇಕು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯ ಭಾಗ. ಎಲ್ಲಿ ಮೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನಳು ಕಾವೇರಿ ಒಳೆ 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 ಒಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಒಲದ ಕಳಕಳ ಕಳೆವಳೋ. ಪದ್ಯ ಭಾಗ 2. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಉತ್ತರಿಗೇಳಿರಿ. ಚಿಮ್ಮಿ ಪಾತರಿ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ. ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಭಾಷಾಭ್ಯಾಸ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಬಿಡಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. ಮಾದರಿ ಕನಿಕರ, ಸಹಕಾರ, ಪರಿಣತಿ, ಚೇತನ, ಪ್ರವಾಸ, ಭಯಾನಕ. ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ 2. ಕೆಳಗಿನ ಕುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ. ಕೂಡಿಸಿ ಬರೆಯಲಾಗಿದೆ: ಸರೋವರ, ಚಳುವಳಿ, ರಹದಾರಿ, ಜಾಗೃತಿ, ಹಿಮಾಲಯ.